ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೆಲಸವನ್ನ ಮಾಡುವಾಗ ಎಲ್ಲಿ ಭೂ ಕುಸಿತ ಆಗುತ್ತೆ, ಅದರಿಂದ ಆ ಸುತ್ತಮುತ್ತ ಗ್ರಾಮದವರಿಗೆ ಏನು ಸಮಸ್ಯೆ ಆಗುತ್ತೆ, ಸೊ ಈ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಂಡು ಕೆಲಸವನ್ನ ಮಾಡಬೇಕಾಗುತ್ತೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ಒಂದು ಎಡವಟ್ಟನ್ನ ಮಾಡಿದೆ. ಪರಿಣಾಮ ಹೆದ್ದಾರಿ ಕುಸಿತ ಆಗ್ತಾ ಇದೆ, ನೀರು ನುಗ್ತಾ ಇದೆ ಗ್ರಾಮಗಳತ್ತ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಸ್ಥರಿಗೆ ಇದರಿಂದ ಟೆನ್ಷನ್ ಶುರುವಾಗಿದೆ. ಈಗಲೇ ಹಿಂಗೆ ಇನ್ನು ಮುಂಬರುವಂತ ವರ್ಷಗಳಲ್ಲಿ ಮತ್ತಷ್ಟು ಕುಸಿತವಾದ್ರೆ ನಮ್ಮ ಮನೆ ಮಠ ಕತೆ ಏನು ಅಂತ ಹೇಳಿ ಜನ ಆತಂಕದಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಈ ವರ್ಷ ಕಂಪ್ಯಾರಿಟಿವ್ಲಿ ಮಳೆ ಸ್ವಲ್ಪ ಕಡಿಮೆನೇ ಇದೆ. ಇನ್ನು ಮುಂದಿನ ವರ್ಷಗಳಲ್ಲಿ ಮಳೆ ಅಧಿಕ ಪ್ರಮಾಣದಲ್ಲಿ ಬಂದಂತ ಸಂದರ್ಭದಲ್ಲಿ ಈ ನೀರು ಮತ್ತಷ್ಟು ನುಗ್ಗಿ ಬರುತ್ತೆ, ಗುಡ್ಡ ಕುಸಿದಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಹಾಗಾದ್ರೆ ಈ ಹೆದ್ದಾರಿ ಕಾಮಗಾರಿಯಿಂದಾಗಿ ಯಾವ್ಯಾವ ಗ್ರಾಮಗಳಲ್ಲಿ ಟೆನ್ಷನ್ ಶುರುವಾಗಿದೆ, ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ರಾಷ್ಟ್ರೀಯ ಹೆದ್ದಾರಿ ಒಂದು ತಡೆಗೋಡೆ ಇಲ್ಲ. ಇಷ್ಟು ಕೋಟಿಯ ಬಜೆಟ್ ನೀರಲ್ಲಿ ಹೋಮ ಬಿಟ್ಟಾಗಿಲ್ವಾ? ಕೋಟೆ ಏನಾಗಿದೆ? ಎಷ್ಟು ಕೋಟಿ ನಷ್ಟ ಆಗಿದೆ? ನೀರು ಊರಿನ ಒಳಗೆ ಹೋಗ್ತಿದೆ. ನನ್ನ ಒಂದು 3.5 acres to 4 acres ನ್ಯಾಷನಲ್ ಹೈವೇದು ಅವರ ಜವಾಬ್ದಾರಿ. ಎಲ್ಲ ಅಧಿಕಾರಿಗಳಿಗೆ ನಾನು ಪರ್ಸನಲಿ ಹೋಗಿ ಡ್ರೋನ್ ವಿಡಿಯೋಸ್ ಕಳಿಸಿದ್ದೀವಿ. ಯಾವುದಕ್ಕೂ ಯಾರು ಕೂಡ ರಿಪ್ಲೈ ಕೊಡ್ತಾ ಇಲ್ಲ. ಮಂಗಳೂರಿನಿಂದ ಮೂಡುಬಿದ್ರೆಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮತ್ತೆ ವಿವಾದದ ಕೇಂದ್ರವಾಗಿದೆ. ಕಾಮಗಾರಿ ನಡೆದ ಸ್ಥಳದಲ್ಲಿ ಅಧ್ವಾನವನ್ನೇ ಸೃಷ್ಟಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಡಪದವು ಪ್ರದೇಶವನ್ನ ಅಪಾಯದ ತೂಗುಕತ್ತಿಗೆ ನೂಕಿದೆ. ಮೊದಲ ಮಳೆಗಾಲಕ್ಕೆ ಹೊಸ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕುಸಿದಿದೆ. ಹೆದ್ದಾರಿ ಕುಸಿದು ಸುತ್ತಮುತ್ತಲಿನ ಮನೆ, ಕೃಷಿ ಭೂಮಿಗೆ ಮಣ್ಣು ನುಗ್ಗಿದೆ. ಅಪಾರ ಕೃಷಿ ಬೆಳೆ ನಾಶವಾಗಿದೆ. ಸುಮಾರು 4.5 ಎಕರೆ ಕೃಷಿ ಭೂಮಿಯಲ್ಲಿ 20 ಅಡಿ ಎತ್ತರದಲ್ಲಿ ನೀರು ನಿಂತಿದೆ. ಈ ಊರಿಗೆ ಅಪಾಯದ ಕರೆಗಂಟೆ ಬಾರಿಸಿದೆ. $1,130 ಕೋಟಿಗೂ ಅಧಿಕ ವೆಚ್ಚದ ಕಾಮಗಾರಿ ಕಳೆದ 4 ವರ್ಷಗಳಿಂದ ನಡೆಯುತ್ತಿದೆ. ಆರಂಭದಿಂದಲೇ ಎಡವಟ್ಟುಗಳನ್ನೇ ನಡೆಸಿದ DBL ಕಂಪನಿ ಈಗ ಮಹಾ ಎಡವಟ್ಟು ಮಾಡಿದೆ. ಎಡಪದವು ಪ್ರದೇಶದಲ್ಲಿ ಸುಮಾರು 30 ಅಡಿಗಳಷ್ಟು ಮಣ್ಣು ಸುರಿದು ರಸ್ತೆ ನಿರ್ಮಾಣ ಮಾಡಲಾಗಿದೆ. ಆದರೆ ಮುಖ್ಯವಾಗಿ ಮಾಡಬೇಕಾದ ತಡೆಗೋಡೆ ನಿರ್ಮಾಣ ಮಾಡಿಲ್ಲ. ನೀರು ಹರಿಯಲು ವ್ಯವಸ್ಥೆ ಮಾಡಿಲ್ಲ. ಹೆದ್ದಾರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ವಾಹನ ಸಂಚಾರ ನಿಷೇಧ ಹಿನ್ನೆಲೆಯಲ್ಲಿ ಭಾರೀ ದುರಂತ ತಪ್ಪಿದೆ. ಸುಮಾರು 4.5 ಎಕರೆ ಕೃಷಿ ತೋಟದಲ್ಲಿ 20 ಅಡಿಗಳಷ್ಟು ನೀರು ತುಂಬಿದೆ. ರಸ್ತೆ ಸಂಪೂರ್ಣವಾಗಿ ಕುಸಿದ್ರೆ ಎಡಪದವು ಪ್ರದೇಶ ನಾಶವಾಗುವ ಆತಂಕ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಒಂದು ಜವಾಬ್ದಾರಿ ಅಂತ ಇರಬೇಕು. ಈ ಜವಾಬ್ದಾರಿ ಇದ್ದವರು ಯಾವ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ತಡೆಗೋಡೆ ಇಲ್ಲ. ತಡೆಗೋಡೆ ಇಲ್ಲದೆ ಮಾಡಿದ ಪರಿಣಾಮ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಮಣ್ಣುಗಳು ಜರಿದು ನೀರು ಊರಿನ ಒಳಗೆ ಹೊಕ್ಕಿದೆ. ನೀರು ಊರಿನ ಒಳಗೆ ಹೊಕ್ಕಿ ಊರಿನವರಿಗೆ ಸಮಸ್ಯೆ ಆಗಿದೆ. ಒಂದು ಏರಿಯಾಕ್ಕೆ ನೀರು ಹೊಕ್ಕಿಲ್ಲ, ಅಲ್ಲಿ ಕರೆಂಟ್ ಕೂಡ ಇಲ್ಲ ಅಂತೆ, ನೀರು ಕೂಡ ತುಂಬಿದೆ. ಕೃಷಿಕರ ತೋಟದೊಳಗೆ ನೀರು ಹೋಗಿ ಕೃಷಿಕರು ಸಮಸ್ಯೆ ಅನುಭವಿಸುವಂತಾಗಿದೆ. ಸ್ಟೇಟ್ನವರು ಸೆಂಟ್ರಲ್ನ ಮೇಲೆ ಹೇಳ್ತಾರೆ, ಸೆಂಟ್ರಲ್ ಅವರು ಸ್ಟೇಟ್ ಅವರ ಮೇಲೆ ಹೇಳ್ತಾರೆ, ಕಂಪ್ಲೇಂಟ್ ಕೊಡಿ, ಅದು ಕೊಡಿ, ಇದು ಕೊಡಿ ಹೇಳ್ತಾರೆ. ಇಲ್ಲಿ ಬೀದಿಗೆ ಬಿದ್ದ ರೈತರ ಜವಾಬ್ದಾರಿ ಯಾರ್ದು? ಈ ಕೆಲಸವನ್ನು ಮಳೆಗಾಲ ಬರೋ ಮೊದಲೇ ಅವರು ಸರಿ ಮಾಡ್ತಿದ್ರೆ ಈ ರೀತಿ ಆಗ್ತಿತ್ತಾ? ಇಷ್ಟು ಕೋಟಿಯ ಬಜೆಟನ್ನು ಈಗ ನೀರಲ್ಲಿ ಹೋಮ ಬಿಟ್ಟಾಗಿ ಆಗಲ್ವಾ? ಇದು ಇನ್ನೂ ಸರಿಯಾಗಲಿಕ್ಕೆ ಉಂಟಾ? ಬೇಡ. ಈಗ ಟೆಂಪರರಿ ರಸ್ತೆ ಆಗಿದೆ ಅಲ್ಲಿ. ಆ ಟೆಂಪರ್ ರಸ್ತೆ ಕೂಡ ಹೋಗಲಿಕ್ಕೆ ಖಂಡಿತ ಜೀವವನ್ನು ಕೈಯಲ್ಲಿ ಹಿಡಿದು ಹೋಗುವ ಪರಿಸ್ಥಿತಿ ಬಂದಿದೆ ಈಗ. ಅದು ಕೂಡ ಶಾಶ್ವತ ಅಲ್ಲ. ಇದೆಲ್ಲ ನೋಡಿ, ಹಲವಾರು ಮಂದಿಯ ತೋಟ ಏನಾಗಿದೆ ಈಗ ನೋಡಿ, ಎಷ್ಟೋ ಕೋಟಿ ನಷ್ಟ ಆಗಿದೆ. ಈಚೆಂದು ಕೂಡ ಎಷ್ಟೋ ತೋಟವಾಗಿದೆ. ಇದನ್ನೆಲ್ಲ ಯಾರು ಕೇಳೋರಿಲ್ವಾ? ಓಪನ್ ಆಗಿ ಇದಾಗ್ತಾ ಇದೆ. ಪರಿಸ್ಥಿತಿ ಇಷ್ಟೊಂದು ಗಂಭೀರವಾದರೂ ಸ್ಥಳಕ್ಕೆ ಇಲ್ಲಿಯವರೆಗೂ ಜಿಲ್ಲಾಧಿಕಾರಿಗಳು, ಸಂಸದರು, ಶಾಸಕರು ಭೇಟಿ ಕೊಟ್ಟಿಲ್ಲ. ಸೂಕ್ತ ಪರಿಹಾರದ ಮಾತೂ ಆಡಿಲ್ಲ. ಇವರು ಏನಾಗ್ತದೆ, ಇದು ಮಾಡಿ ಈಗ ಲಾಸ್ಟಿಗೆ ಇದು ಬರುವಾಗ, ಈಗ ಮಳೆಗಾಲದಲ್ಲಿ ಇವರು ಅವ್ರ ಮೆಷಿನನ್ನು ಕೆಳಗಿಳಿಸ್ಲಿಕ್ಕೆ ಆಗಲಿಲ್ಲ ಅಂತಲ್ಲ. ಇದು ಮೊದಲು ಮಾಡಿದ್ರೆ ಈ ತೊಂದರೆ ಇವತ್ತು ಬರ್ತಿದ್ದಿಲ್ಲ. ಇಷ್ಟು ದೊಡ್ಡ ಹೈವೇ ಮಾಡುವಾಗ ಅದಕ್ಕೆ ಬೇಕಾದ ಔಟ್ಲೆಟ್, ಡ್ರೈನ್ ಔಟ್ಲೆಟ್, ರೇನ್ ಅದೆಲ್ಲ ಮಾಡಬೇಕಿತ್ತು ಇವರು. ನನ್ನ ಒಂದು 3.5 acres to 4 acres ಹೋಗಿದೆ ಸರ್. ಅದು ನನ್ನ 4 acres ಹೋಗಿದೆ. ಬಟ್ ನಾನು ದಿನಾಲೂ ರಿಕ್ವೆಸ್ಟ್ ಮಾಡ್ತೇನೆ, ನೋಡಿ ನೀರು ಕೆಳಗೆ ಬಿಡಿ. ಯಾಕಂದರೆ ಒಂದು ಸತಿ ಕ್ರಾಪಿಗಿಂತ ಗಿಡ ಹಾಳಾದರೆ ಹೋಗಿ ಸರಿ. ಅಡಿಕೆ ಮರಕ್ಕೆ ಸ್ವಲ್ಪ ಜಾಸ್ತಿ ನೀರಾದರೆ ಅದು ಏನಾಗ್ತದೆ, ತನ್ನಷ್ಟಕ್ಕೆ ಸಾಯ್ತದೆ. ಈಗ ಸಾಯಲ್ಲ, ಬಟ್ ಒಂದು 6 ತಿಂಗಳ ನಂತರ ಸಾಯ್ತದೆ. ನ್ಯಾಷನಲ್ ಹೈವೇ ಅವ್ರದ್ದು ಅವರ ಜವಾಬ್ದಾರಿ ಸರ್. ಯಾಕಂದರೆ ಕೆಲಸ ಮಾಡಿಸೋರು ನ್ಯಾಷನಲ್ ಹೈವೇ ಅವರು. ಕಾಂಟ್ರಾಕ್ಟರ್ ಅವರು ಏನು ಹೇಳ್ತಾರೆ ಅದು ಮಾಡ್ತಾರೆ ಹೊರತು. ಈಗ 1 ತಿಂಗಳಿಂದ ನೀರಿದೆ ಅಂತ ಎಷ್ಟೋ ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಕೆಲಸ ಏನಿತ್ತು, ಇಲ್ಲಿ ಬಂದು ಸೈಟ್ ನೋಡಿ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದರೆ ಇವತ್ತು ಈ ಸ್ಥಿತಿಗೆ ಬರ್ತಿದ್ದಿಲ್ಲ. ಈ ನೀರು ನಿಂತಿದೆ ಇದು 1 ಕಿಲೋಮೀಟರ್ ದೂರದಿಂದ ಡಕ್ಟ್ ಮಾಡಿ ತಂದಿರೋದು ಅವರು. ತಂದು ಅವರು ಹೇಳೋದು ಇದು ತಗ್ಗು ಪ್ರದೇಶ, ಇಲ್ಲಿ ನೀರು ಬಿಡ್ತೇವೆ ಅಂತ. ಇಲ್ಲಿ ಯಾವುದು ರಾಜಕಾಲುವೆ ಇಲ್ಲ. ಇವರು ನಮ್ಮ ಕೃಷಿ ಭೂಮಿಯಲ್ಲಿ ಮಾಡಿದ ನಮ್ಮ ಇದನ್ನು ಟ್ರೆಂಚನ್ನು ಅದನ್ನು ರಾಜಕಾಲುವೆ ಥರ ಅವರು ನೋಡಿಕೊಂಡು ಅದನ್ನು ಮಾಡ್ತೇನೆ ಅಂತ ಅವ್ರು ಹೊರಟಿದ್ದಾರೆ. ರೋಡ್ ಬದಿಯಲ್ಲಿ ಟ್ರೆಂಚ್ ಮಾಡಿ ನೀರನ್ನು
ಒಂದು ರಾಜಕಾಲುವೆಗೆ ತಲುಪಿಸಿ ಅಂತ ಎಷ್ಟೋ ಥರ ವಿನಂತಿ ಮಾಡಿದ್ದೀವಿ. ಎಲ್ಲ ಅಧಿಕಾರಿಗಳಿಗೆ ನಾನು ಪರ್ಸನಲಿ ಹೋಗಿ ಅರ್ಜಿ ಸಲ್ಲಿಸಿದ್ದೀನಿ, ಫೋಟೋಗ್ರಾಫ್ಸ್ ಕೊಟ್ಟಿದ್ದೀನಿ, ಡ್ರೋನ್ ವೀಡಿಯೋಸ್ ಕಳಿಸಿದ್ದೀವಿ. ಯಾವುದಕ್ಕೂ ಯಾರೂ ಕೂಡ ರಿಪ್ಲೈ ಕೊಡ್ತಾ ಇಲ್ಲ. ಒಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಜನ ಹೈರಾಣಾಗಿದ್ದಾರೆ. ಭೂಮಿ ಕೊಟ್ಟು ಪೆಟ್ಟು ತಿನ್ನುವ ಪರಿಸ್ಥಿತಿ ಜನರದ್ದಾಗಿದೆ. ಆರಂಭದಿಂದಲೂ ತೊಂದರೆಯನ್ನೇ ಸೃಷ್ಟಿಸಿದ ಕಾಮಗಾರಿ ಸರಿದಾರಿಗೆ ಬರಲು ಜನಪ್ರತಿನಿಧಿಗಳು ಮನಸ್ಸು ಮಾಡಬೇಕಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ನಾನೇ ನೋಡಿದ್ದೀನಿ ಮೂಡುಬಿದ್ರೆ ಭಾಗದಲ್ಲಿ ಕಾಮಗಾರಿ ನಡೆಸುವಂತ ಸಂದರ್ಭದಲ್ಲಿ ಅಲ್ಲಿನ ಜನ ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರು. ಅದರ ಎಫೆಕ್ಟ್ ಅನ್ನ ಈ ಮಳೆಗಾಲದಲ್ಲಿ ಅಂದ್ರೆ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ, ಈ ಮಳೆಗಾಲದಲ್ಲೇ ಈ ಪರಿಸ್ಥಿತಿ ಆದ್ರೆ ಮುಂಬರುವಂತ ವರ್ಷಗಳಲ್ಲಿ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದು ಕಂಪ್ಲೇಂಟ್ ಜನರದ್ದು. ಈಗ ಎಲ್ಲೆಲ್ಲಿ ಇದರಿಂದ ಎಫೆಕ್ಟ್ ಆಗ್ತಾ ಇದೆ. ಮತ್ತೆ DBL ಕಂಪನಿ ಕೆಲಸ ಮೊನ್ನೆ ಕೇರಳದಲ್ಲಿ ನಾವು ನೋಡಿದ್ವಿ, ದೊಡ್ಡ ದುರಂತ ಸಂಭವಿಸಿತ್ತು. ಇದೇ ಕಂಪನಿ ಅಲ್ಲೂ ಕೆಲಸ ಮಾಡ್ತಾ ಇದ್ದಿದ್ದು. ಅಂದ್ರೆ ಇನ್ನೂ ಎಚ್ಚೆತ್ಕೊಂಡಿಲ್ವಾ ಅವರು? ಶರ್ಮಿತಾ, ಅಧಿಕಾರಿಗಳನ್ನ ಹೇಳೋರು ಕೇಳೋರಿಲ್ಲ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಘಟನೆಯ ಪ್ರಮುಖವಾಗಿ ನಿದರ್ಶನ ಅಂತ ಹೇಳ್ಬೋದು. ಯಾಕಂದ್ರೆ DBL ಕಂಪನಿ ಕೆಲಸ ಮಾಡ್ತಾ ಇದೆ, ಅವರಿಗೆ ನಿರ್ದೇಶನ ಕೊಡ್ತಾ ಇರೋರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು. ಆದ್ರೆ ಈ ಎರಡೂ ವ್ಯಕ್ತಿಗಳನ್ನ ಕೇಳೋಕೆ ಜನಪ್ರತಿನಿಧಿಗಳು ಮನಸ್ಸು ಮಾಡ್ತಾ ಇಲ್ಲ. ಸ್ಥಳೀಯರು ಹೇಳ್ತಾ ಇದ್ದಾರೆ, ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಅದನ್ನ ಕಂಪನಿಯನ್ನ ಸರಿದಾರಿಗೆ ತರುವಂಥದ್ದು, ಕೆಲಸವನ್ನ ಸರಿದಾರಿಗೆ ತರುವಂಥ ಯಾವುದೇ ಕೆಲಸಗಳು ಆಗಿಲ್ಲ ಅನ್ನೋದನ್ನ ಈಗಾಗಲೇ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ನಾವು ಎಡಪದವಿನ ಆ ದೃಶ್ಯಗಳನ್ನು ನೋಡ್ತಾ ಹೋದ್ರೆ ಇನ್ನೊಂದು ವಯನಾಡುವಾಗುವಂಥ ಎಲ್ಲ ಪರಿಸ್ಥಿತಿ ಸದ್ಯಕ್ಕೆ ಅಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಅಲ್ಲಿ ವ್ಯವಸ್ಥಿತವಾಗಿ ನೀರು ಹರಿದು ಹೋಗೋಕೆ ವ್ಯವಸ್ಥೆಯನ್ನ ಮಾಡಿಲ್ಲ. ಕೆಳಭಾಗದಲ್ಲಿ ಸುಮಾರು 20 ರಿಂದ 25 ಫೀಟ್ ನೀರು ನಿಂತಿದೆ. ಸುಮಾರು 4 ಎಕರೆ ಪ್ರದೇಶದಲ್ಲಿ ನೀರಿದೆ. ಇನ್ ಕೇಸ್ ರಸ್ತೆ ಸಂಪೂರ್ಣವಾಗಿ ಕುಸಿದು ಹೋದ್ರೆ ಕೆಳಭಾಗದ ಎಡಪದವು ಸಮೀಪದವರೆಗೂ ಕೂಡ ಎಲ್ಲವೂ ಕೂಡ ನಾಮಾವಶೇಷ ಆಗುವಂಥ ಭೀತಿ ಸದ್ಯಕ್ಕೆ ಸ್ಥಳೀಯರಲ್ಲಿದೆ. ಸುಮಾರು ಇದರ ಬೇಸಿಕ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಂದು ರಸ್ತೆಯನ್ನ ಮಾಡಿದ್ದಾರೆ, 30 ಫೀಟ್ ಮಣ್ಣನ್ನು ಹಾಕಿ ಅದರ ಮೇಲೆ ಡಾಮರ್ ಹಾಕಿ ರಸ್ತೆ ಮಾಡಿದ್ದಾರೆ. ಒಂದು ಸೈಡ್ ವಾಲ್ ಕಟ್ಟಿ ಅದಕ್ಕೆ ವ್ಯವಸ್ಥಿತವಾಗಿ ಮಣ್ಣನ್ನು ತುಂಬಿಸಿ ಆ ಬಳಿಕ ರಸ್ತೆ ಮಾಡ್ಬೇಕು ಅಂತ ಹೇಳಿ ಒಬ್ಬ ಕಾಮನ್ ಸೆನ್ಸ್ ಇರುವಂಥ ಯಾವ ಅಧಿಕಾರಿ ಕೂಡ ಗೊತ್ತಾಗತ್ತೆ. ಆದ್ರೆ ಇಂಥದ್ದೊಂದು ಒಂದು ಸರಳವಾದಂಥ ಉಪಾಯವನ್ನೇ ಅಥವಾ ಸರಳವಾದ ಮಾರ್ಗವನ್ನೇ ಅನುಸರಿಸೋಕೆ ಈಗ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಈ ಬಗ್ಗೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬಳಿ ಸಾಕಷ್ಟು ಬಾರಿ ಸ್ಥಳೀಯರು ಮನವಿಯನ್ನ ಮಾಡಿದ್ದಾರೆ. ಅಲ್ಲಿನ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಬಳಿ ಮನವಿಯನ್ನ ಮಾಡಿದ್ದಾರೆ. ಆದರೆ ಮನವಿಗೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಪುರಸ್ಕಾರ ಸಿಕ್ಕಿಲ್ಲ. ಶಾಸಕರು ಈ ಹಿಂದೆ ಹೇಳಿದಂಥ ಮಾತಿಗೆ ಅಧಿಕಾರಿಗಳು ಕಿಮ್ಮಕ್ಕೆ ಕೊಟ್ಟಿಲ್ಲ. ಇನ್ನು ಎಲ್ಲ ಇಲ್ಲಿನ ಸ್ಥಳೀಯರು ಹೋಗಿ ಜಿಲ್ಲಾಧಿಕಾರಿಗಳ ಬಳಿ ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಅವ್ಯವಸ್ಥೆ ಆಗ್ತಾ ಇದೆ, ನಮ್ಮ ಊರು ಹಾಳಾಗ್ತಾ ಇದೆ, ಅದರಲ್ಲೂ ಕೃಷಿ ಭೂಮಿ ಹಾಳಾಗ್ತಾ ಇದೆ ಎಂಬ ಮನವಿಯನ್ನು ಕೊಟ್ಟರು ಕೂಡ ಅಧಿಕಾರಿಗಳಿಗೆ ಮಾತ್ರ ಇನ್ನೂ ಬಿಸಿ ಮುಟ್ಟಿಸುವಂಥ ಕೆಲಸಗಳನ್ನು ಮಾಡಿಲ್ಲ. ಬಿಕರ್ನಕಟ್ಟೆಯಿಂದ ಸಾಣೂರು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 169, ಇದಕ್ಕೆ ಸುಮಾರು 1100 ಕೋಟಿ ರೂಪಾಯಿ ವೆಚ್ಚ ಆಗತ್ತೆ. ಈ ಕಾಮಗಾರಿ ಕಳೆದ 4 ವರ್ಷದಿಂದ ಆಗ್ತಾ ಇದೆ. ಆರಂಭದಿಂದಲೂ ಕೂಡ ಇದೇ ರೀತಿಯಾಗಿ ಅಧ್ವಾನಗಳನ್ನು ಸೃಷ್ಟಿ ಮಾಡಿ ಹೋಗ್ತಾ ಇದ್ದಾರೆ. ಆದರೆ ಈ ಬಾರಿ ದೊಡ್ಡ ಪ್ರಮಾಣದ ಅನಾಹುತ ಎಡಪದವಿನ ಕೃಷಿಕರು ಅನುಭವಿಸಬೇಕಾದಂಥ ಸದ್ಯಕ್ಕೆ ನಿರ್ಮಾಣ ಇದೆ. ಯಾಕಂದ್ರೆ ಸುಮಾರು 4 ಎಕರೆ ಪ್ರದೇಶದಲ್ಲಿ ಸುಮಾರು 20 ಅಡಿ ನೀರು ನಿಂತಿದೆ. ಅದನ್ನ ಹರಿದು ಹೋಗೋಕೆ ವ್ಯವಸ್ಥೆ ಮಾಡಬೇಕಾದ್ರೂ ಕೂಡ ಕೆಳಭಾಗದಲ್ಲಿ ಸಾಕಷ್ಟು ಗದ್ದೆಗಳಿವೆ. ಇನ್ ಕೇಸ್ ಅವರು ಆ ನೀರನ್ನ ರಿಲೀಸ್ ಮಾಡಿದ್ರು ಕೂಡ ಗದ್ದೆ ಸಂಪೂರ್ಣವಾಗಿ ಹಾನಿಯಾಗುವಂತ ಭೀತಿ ಇದೆ. ಭಾಗಶಃ ಈಗ ಹಾನಿಯಾಗಿರ್ಬೋದು, ಯಾಕಂದ್ರೆ ಕಳೆದ 2-4 ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಹಾಗಾಗಿ ಅಧಿಕಾರಿಗಳು ಸ್ಥಳಕ್ಕೆ ಬಂದರೂ ಕೂಡ ಅಧಿಕಾರಿಗಳ ಕಿವಿ ಹಿಂಡುವಂತ ಕೆಲಸವನ್ನ ಜನಪ್ರತಿನಿಧಿಗಳು ಮಾಡಬೇಕಾಗತ್ತೆ. ಜನರ ಸಮಸ್ಯೆಯನ್ನ ಅಲ್ಲಿ ಗಮನಿಸಬೇಕಾಗತ್ತೆ. ಅಂದು ಆ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಜನರ ಒಂದು ಸಭೆಯನ್ನ ಮಾಡಿ ಸಮನ್ವಯತೆಯನ್ನ ಕಾಪಾಡಿದ್ರೆ ಈ ಹೆದ್ದಾರಿ ಕಾಮಗಾರಿ ಸರಿಯಾಗಿ ಆಗ್ಬೋದು. ಆದರೆ ಇಲ್ಲಿ ತನಕ ಅಂತಹ ಪ್ರಯತ್ನಗಳು ಆಗಿಲ್ಲ. ಯಾಕೆ ಅಂತಹ ಪ್ರಯತ್ನಗಳು ಇನ್ನೂ ಕೂಡ ಮಾಡಿಲ್ಲ ಅಂತ ಹೇಳಿ ಎಂಬ ಪ್ರಶ್ನೆಯನ್ನು ಈಗ ಜನರು ಎತ್ತಾ ಇದ್ದಾರೆ. ಆ ಸಾಕಷ್ಟು ಅಧ್ವಾನಗಳನ್ನ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡ್ತಾ ಇದೆ. ಒಂದ್ ಕಡೆ ಭಾರಿ ಪ್ರಮಾಣದಲ್ಲಿ ಅಕ್ರಮ ಆಗಿರುವಂತಹ ದೂರು ಕೂಡ ಕೇಳಿ ಬರ್ತಾ ಇದೆ. ಬೇರೆ ಯಾರಿಗ್ಯಾರಿಗೋ ಬೇಕಾಗಿ ಆ ರೂಟ್ ಅನ್ನ ಬದಲು ಮಾಡಲಾಗಿದೆ, ಯಾರ್ಯಾರೋ ಹಿತಾಸಕ್ತಿಯನ್ನ ಕಾಪಾಡೋಕೆ ಅಲ್ಲಿ ಆ ರೂಟ್ ಅನ್ನ ಡೈವರ್ಟ್ ಮಾಡಲಾಗಿದೆ ಎಂಬೆಲ್ಲ ಆರೋಪಗಳಿವೆ. ಈ ಆರೋಪಗಳ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡಬೇಕಾಗಿದೆ. ಹಾಗಾಗಿ ಎಡಪದವಿನ ನಿವಾಸಿಗಳು ಇವತ್ತು ಕೂಡ ಕೇಳ್ತಾ ಇದ್ದಾರೆ. ಸುಮಾರು 4.5 ಎಕರೆ ಕೃಷಿ ತೋಟ ಹಾನಿಯಾಗಿದೆ. ಈ ಕೃಷಿ ತೋಟ ಈಗ ಸಂಪೂರ್ಣವಾಗಿ ನೀರಿನಿಂದ ತುಂಬಿ ಹೋಗಿದೆ. ಮುಂದೆ ಆ ಕೃಷಿ ತೋಟದ ಭವಿಷ್ಯ ಏನು, ಅದಕ್ಕೆ ಯಾರು ಪರಿಹಾರ ಕೊಡ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಕಿಶನ್ ಶೆಟ್ಟಿ, ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.
ಯಾವುದೇ ನಗರದ ಒಂದು ತ್ಯಾಜ್ಯ ವಿಲೇವಾರಿ ಅನ್ನೋದು ಸವಾಲಿನ ಕೆಲಸ ಆಗ್ಬಿಟ್ಟಿದೆ. ಇಲ್ಲಿ 10 ಗ್ರಾಮಗಳ ಜೀವವನ್ನ ಈ ಕಸ ಹಿಡ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ನಗರಗಳ ಕಸನೇ ಈಗ ಟೆನ್ಷನ್ ಆಗಿ ಪರಿಣಮಿಸಿದೆ. ಬಯೋಗ್ಯಾಸ್ ಘಟಕಕ್ಕೆ ಇವಾಗ ಪಾಲಿಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಇದರಿಂದ ಕಸಕ್ಕೆ ಒಂದು ವಿಮುಕ್ತಿಯನ್ನು ಕೊಡೋಣ ಅಂತ ಹೇಳಿ. ಆದ್ರೆ ಜನ ಇದಕ್ಕೆ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ 10 ಗ್ರಾಮಗಳ ಜನ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಯಾಕೆ? ಪಾಲಿಕೆಯ ಐಡಿಯಾ ಏನಾಗಿದೆ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಇವರು ಸಿಟಿಯವ್ರದ್ದು ಘನ ತ್ಯಾಜ್ಯ ವಸ್ತುವನ್ನ ನಮ್ಮ ಹಳ್ಳಿಗೆ ಯಾಕೆ ತಗೊಂಡ್ಬರ್ತೀರಿ? ನಮ್ಮ ಕಸ ಏನಾರ ನಿಮಗೆ ತಂದು ಕೊಡಾಕತ್ತೀವ? ಇಲ್ಲಲ್ಲ. ನಮ್ಮ ಪ್ರಾಣ ಕೊಡ್ತೆ ಹೊರತು ಯಾವುದೇ ಕಾರಣಕ್ಕೂ ಅದನ್ನ ಬಿಟ್ಟು ಕೊಡೋದಿಲ್ಲ. ಮಡ್ಡಿಗುಡ್ಡ ಇದೇ ರೀತಿ ನೀವು ಮಾಡಿದಾಗ ನಾವು ಬೆಂಕಿ ಹಚ್ಚಾಕೋರಿ ಗಾಡಿಗಳಿಗೆ. ಯಾವುದೇ ರೀತಿ ಒಳಗೂ ಆ ರೀತಿ ನಮ್ಮ ಊರೊಳಗೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಧಾರವಾಡ ತಾಲೂಕಿನ ಶಿವಳ್ಳಿ ಸಮೀಪದ ಮಡ್ಡಿಗುಡ್ಡ ಗ್ರಾಮ. ಇಲ್ಲಿ ಘನ ತ್ಯಾಜ್ಯದಿಂದ ಬಯೋಗ್ಯಾಸ್ ಉತ್ಪಾದನಾ ಘಟಕ ನಿರ್ಮಾಣಕ್ಕೆ ಪಾಲಿಕೆಯಿಂದ ಪ್ಲಾನ್ ಮಾಡಲಾಗಿದೆ. ಸುಮಾರು 450 ಟನ್ ಕಸದಿಂದ ಬಯೋಗ್ಯಾಸ್ ಉತ್ಪಾದನೆ ಮಾಡೋ ಯೋಜನೆ ಇದೆ. ಆದರೆ ಶಿವಳ್ಳಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಗ್ರಾಮಗಳ ಜನರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಘಟಕದಲ್ಲಿ ಬರೋ ಬಯೋಗ್ಯಾಸ್ ಉತ್ಪಾದನೆಯಾಗೋದು ಈ ಗ್ರಾಮಗಳ ಜನರು ಬಿಸಾಡಿರೋ ಘನ ತ್ಯಾಜ್ಯದಿಂದಲ್ಲ, ಬದಲಿಗೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ಕಸದಿಂದ ಅಂತೆ. ನಗರಗಳ ಕಸ ತಂದು ನಮ್ಮೂರಲ್ಲಿ ಯಾಕೆ ಬಯೋಗ್ಯಾಸ್ ಉತ್ಪಾದನೆ ಮಾಡಬೇಕು ಅನ್ನೋ ಪ್ರಶ್ನೆ ಎದ್ದಿದೆ. ಈ ಹಿಂದೆ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಘಟಕವನ್ನ ನಮ್ಮೂರ ಬಳಿ ನಿರ್ಮಿಸಲು ಬಿಡಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಪ್ರಾಣ ಕೊಡ್ತೆ ಹೊರತು ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಟು ಕೊಡೋದಿಲ್ಲ. ಮಡ್ಡಿಗುಡ್ಡ ರಕ್ಷಣೆ ಮಾಡೋದೇ ನಮ್ಮ ಗ್ರಾಮಸ್ಥರ ಹಕ್ಕು. ಅದನ್ನು ಯಾವುದೇ ಕಾರಣವೂ ಬಿಡೋಲ್ಲ. ಅಲ್ಲಿ ಯಾವುದೇ ಕಾರಣಕ್ಕೂ ಮಡ್ಡಿಗುಡ್ಡದಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಇರ್ಬೋದು ಅಥವಾ ಸಂತಾನ ಘಟಕ ಇರ್ಬೋದು, ಅದು ಘನತ್ಯಾಜ್ಯ ವಿಲೇವಾರಿ ಘಟಕ, ಯಾವುದೇ ಕಾರಣಕ್ಕೂ ಮೂರೂ ಮಾಡೋಕ್ಕೆ ಬಿಡಲ್ಲ. ನಾವು ಶಿವಳ್ಳಿ ಗ್ರಾಮಸ್ಥರೆಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡಿ ಮುಂದೆ ಕೂಡ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಹೋರಾಟ ಮಾಡಿ ಅದನ್ನು ನಾವು ಮಡ್ಡಿಗುಡ್ಡ ಉಳಿಸ್ಕೊಂತೇವೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ತೇವೆ. ಅಲ್ಲಿ ಮಳೆಗಾಲದಾಗ ಏನಾಗೈತಿ, ಮಳೆ ಇಲ್ದಾಗ ಏನಾಗೈತಿ, 6 ತಿಂಗಳಗಟ್ಟಲೆ ಹೊಗೆ ಆಡ್ತೈತಿ, ಆಮೇಲೆ ಕಲಸುತ್ತ ನೀರು ಬರ್ತೈತಿ. ಇದರಿಂದ ದೊಡ್ಡ ಪರಿಣಾಮ ಐತಿ. ಆಮೇಲಿಂದ ಇಲ್ಲಿ ಹೊಸ ಲಪ್ಪದಾಗೂ ಮಾಡ್ಯಾರ. ಅದರಿಂದ ಏನಾಗತ್ತೆ ನಾವು ನೋಡೋಣ ಅಂತಂದು ನಮ್ಮ ಶಿವಳ್ಳಿ ಒಳಗೆ ಮಾಡ್ತಾರೆ ಅಂದಾಗ ನಮ್ಗೆ ಯಾವ ಪರಿಸ್ಥಿತಿ ಆಗಬಾರ್ದು. ಅದಕ್ಕೆ ನಾವು ಹೇಳ್ತೀವಿ, ಮೊದಲೇ ನಮ್ಮ ಊರೊಳಗೆ ದವಾಖಾನೆ ಇಲ್ಲ. ಇದರಿಂದ ರೋಗಾದಿಗಳು ಬಂದು ಅಂತಂದ್ರೆ ಭಾಳ ಸಮಸ್ಯೆ ಆಗತ್ತೆ. ಅದಕ್ಕೆ ನಾವು ಆಯುಕ್ತರಲ್ಲಿ ಮತ್ತು ಡಿಸಿಯವರಲ್ಲಿ ಕೈ ಮುಗಿ ಕೇಳ್ಕೊತೇನೆ, ಇದೇ ರೀತಿ ನೀವು ಮಾಡಿದಾಗ ನಾವು ಬೆಂಕಿ ಹಚ್ಚಾಕೋರಿ ಗಾಡಿಗಳಿಗೆ. ಯಾವುದೇ ರೀತಿ ಒಳಗೂ ಆ ರೀತಿ ನಮ್ಮ ಊರೊಳಗೆ ಮಾಡುವಂಥ ಅವಶ್ಯಕತೆ ಇಲ್ಲ. 67 ಎಕರೆ ಪ್ರದೇಶದಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಮಾಡಲಾಗ್ತಾ ಇದೆ. ಒಂದು ವೇಳೆ ಈ ಯೋಜನೆ ಶುರುವಾದರೆ ಸುತ್ತಮುತ್ತಲಿನ 16 ಗ್ರಾಮಗಳಿಗೆ ದುರ್ನಾತ ಹರಡುವ ಜೊತೆಗೆ ಸೊಳ್ಳೆ ನೊಣಗಳ ಹಾವಳಿಯೂ ಹೆಚ್ಚುತ್ತದೆ. ಇದರೊಂದಿಗೆ ಕೃಷಿಗೂ ಹೊಡೆತ ಬೀಳಲಿದೆ, ಅಂತರ್ಜಲ ಕಲುಷಿತವಾಗಲಿದೆ. ಹೀಗಾಗಿ ಪ್ರಾಣ ಕೊಟ್ಟರೂ ಘಟಕ ಸ್ಥಾಪನೆಗೆ ಅವಕಾಶ ಕೊಡಲ್ಲ ಅಂತ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಶಿವಳ್ಳಿ ಗ್ರಾಮದೊಳಗೆ ಈಗೇನು ಘನ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಹೊಸದಾಗಿ ಏನು ಪ್ರಾರಂಭಿಸಕತ್ತಾರ, ಇದಕ್ಕೆ ಶಿವಳ್ಳಿ ಗ್ರಾಮಸ್ಥರು ಎಲ್ಲರದು, ಆಮೇಲೆ ಸುತ್ತಮುತ್ತಲಿನ ಎಲ್ಲ ಊರವ್ರದ್ದು ಇದಕ್ಕೆ ವಿರೋಧ ಐತಿ. ಯಾಕಂತಂದ್ರೆ ಅಲ್ಲಿರುವಂತಹ ನಮ್ಮ ಕಾಡನ್ನು ಕಡಿದು ಇವತ್ತವರು ಆ ಘಟಕವನ್ನು ಪ್ರಾರಂಭಿಸಕತ್ತಾರ. ಅಲ್ಲಿರುವಂಥ ನವಿಲುಗಳಿದ್ವು, ಎಷ್ಟೋ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲನ್ನು ಅವರು ಹಾಳು ಮಾಡಿಬಿಟ್ರಲ್ಲಿ. ಆಮೇಲೆ ಇವರು ಸಿಟಿಯವ್ರದ್ದು ಘನ ತ್ಯಾಜ್ಯ ವಸ್ತುವನ್ನು ನಮ್ಮ ಹಳ್ಳಿಗೆ ಯಾಕೆ ತೊಗೊಂಬರ್ತೀರಿ? ನಮ್ಮ ಕಸ ಏನಾರ ನಿಮಗೆ ತಂದು ಕೊಡಾಕತ್ತೀವ? ಇಲ್ಲಲ್ಲ. ನಿಮ್ಮ ಕಸ ನೀವು ಇಟ್ಕೋರಿ, ನಮ್ಮ ಕಸ ನಮ್ಗೆ ಇರಲಿ. ಗ್ರಾಮಸ್ಥರ ಒತ್ತಡ ಹೆಚ್ಚಾಗಿದ್ದರಿಂದ ಇದೀಗ ಘಟಕ ಸ್ಥಾಪನೆ ಕಾಮಗಾರಿ ಸ್ಥಗಿತ ಮಾಡಲಾಗಿದೆ. ಆದರೆ ಇಂದಲ್ಲ ನಾಳೆ ಮತ್ತೆ ನಿರ್ಮಾಣ ಕಾರ್ಯವನ್ನು ಆರಂಭಿಸಲಾಗುತ್ತೆ ಅನ್ನೋ ಆತಂಕ ಜನರದ್ದು. ಹೀಗಾಗಿ ಇಲ್ಲಿಂದ ಘಟಕ ಬೇರೆಡೆ ಸ್ಥಳಾಂತರವಾಗುವವರೆಗೂ ಹೋರಾಟ ನಿಲ್ಲಿಸದಿರಲು ಗ್ರಾಮಸ್ಥರು ನಿರ್ಧರಿಸಿದ್ದಾರೆ. ಮಂಜುನಾಥ ಯಡಳ್ಳಿ, ನ್ಯೂಸ್ 18 ಧಾರವಾಡ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈಗ ಬಯೋಗ್ಯಾಸ್ ಘಟಕ ನಿರ್ಮಾಣದ ವಿಷಯ ಪಾಲಿಕೆ ಮುಂದೆ ಪ್ರಸ್ತಾವನೆ ಇದೆ, ಆ ಪ್ರಕ್ರಿಯೆ ನಿಜಕ್ಕೂ ಆರಂಭ ಆಗಿದೆಯಾ? ಮತ್ತೆ ಈ ಬೆಂಗಳೂರು ಸೇರಿದಂಗೆ ನಗರಗಳಲ್ಲಿ ಇದೇ ಸಮಸ್ಯೆ, ಪಟ್ಟಣದ ಕಸವನ್ನ ತಂದು ಹಳ್ಳಿ ಕಡೆ ಯಾಕೆ ನೀವು ಎಸೆತಿದ್ದೀರಾ, ನಮಗೆ ಯಾಕೆ ಸಮಸ್ಯೆ ಮಾಡ್ತಾ ಇದ್ದಾರೆ, ನಮ್ಮ ಪರಿಸರಕ್ಕೆ ಯಾಕೆ ಹಾನಿ ಮಾಡ್ತಿದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಗ್ರಾಮಸ್ಥರು ಅಂದ್ರೆ ಹಳ್ಳಿ ಜನ ವ್ಯಕ್ತಪಡಿಸ್ತಾರೆ. ಇದಕ್ಕೀಗ ಪರಿಹಾರ ಏನು ಹಾಗಾದ್ರೆ ಪಾಲಿಕೆಗೆ ಬಯೋಗ್ಯಾಸ್ ಘಟಕ ನಿರ್ಮಾಣ ಬಿಟ್ಟು?
ಹೌದು ಶರ್ಮಿತಾ, ಧಾರವಾಡದ ಏನಂತಂದ್ರೆ ಶಿವಳ್ಳಿ ಗ್ರಾಮದಲ್ಲಿರುವಂತಹ ಹೊರವಲಯದಲ್ಲಿ ಬಯೋಗ್ಯಾಸ್ ಘಟಕವನ್ನು ನಿರ್ಮಾಣ ಮಾಡೋಕೆ ಕಳೆದ ಹಲವು ವರ್ಷಗಳಿಂದ ಸಿದ್ಧತೆನ ಮಾಡಲಾಗಿತ್ತು. ಆರಂಭದಲ್ಲಿ ಏನಂತಂದ್ರೆ 67 ಎಕರೆ ವ್ಯಾಪ್ತಿಯಲ್ಲಿ ಇನ್ನು ಮಹಾನಗರ ಪಾಲಿಕೆ ಬಯೋಗ್ಯಾಸ್ ಘಟಕವನ್ನು ಸ್ಥಾಪನೆ ಮಾಡೋಕೆ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಆ ಕಾಮಗಾರಿನ ಸ್ಥಗಿತಗೊಂಡಿದ್ರು. ಆದ್ರೆ ಏಕಾಏಕಿಯಾಗಿ ಕಳೆದ 1 ತಿಂಗಳಿಂದ ಈಗಾಗಲೇ ಕೂಡ ಏನಂತಂದ್ರೆ ಆ ಹೊರವಲಯದಲ್ಲಿ ಘಟಕ ಸ್ಥಾಪನೆ ಮಾಡೋಕೆ ಮುಂದಾಗಿದ್ದು, ಜೊತೆಗೆ ಕಾಮಗಾರಿಗಳನ್ನ ಆರಂಭ ಮಾಡಿದ್ದಾರೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಏನು ಶಿವಳ್ಳಿ ಗ್ರಾಮ ಇರಬಹುದು, ಜೊತೆಗೆ ಸುತ್ತಮುತ್ತಲ 8ರಿಂದ 10ಕ್ಕೂ ಹೆಚ್ಚು ಗ್ರಾಮದ ಗ್ರಾಮಸ್ಥರು ಕೂಡ ಈಗಾಗಲೇ ಕೂಡ ಮಹಾನಗರ ವ್ಯಾಪ್ತಿಯ ಬರುವಂತ ಏನು ಕಸವನ್ನ ತಂದು ಆ ಘಟಕಕ್ಕೆ ನಿರ್ಮಾಣ ಮಾಡಿದ ಘಟಕಕ್ಕೆ ತಂದು ಹಾಕೋಕೆ ಸಿದ್ಧತೆನ ಮಾಡಲಾಗ್ತಾ ಇದೆ. ಈ ಕಾಮಗಾರಿಯನ್ನ ಕೂಡಲೇ ಸ್ಥಗಿತ ಮಾಡೋಕೆ ಕೂಡ ಬೃಹತ್ ಪ್ರತಿಭಟನೆಯನ್ನ ಪಾದಯಾತ್ರೆ ಮೂಲಕ ಮಾಡೋ ಮೂಲಕ ಮಹಾನಗರ ಪಾಲಿಕೆ ಇರಬಹುದು, ಜಿಲ್ಲಾಡಳಿತಕ್ಕೂ ಕೂಡ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಕೂಡ ಹಲವು ವರ್ಷಗಳಿಂದ ಕೂಡ ಏನಂತಂದ್ರೆ ಆ ಘಟಕ ಮಾಡೋಕೆ ವಿರೋಧ ವ್ಯಕ್ತಪಡಿಸಿದಂತ ಗ್ರಾಮಸ್ಥರ ಒಂದು ಮನವಿಗೆ ಸ್ಪಂದಿಸದೆ ಏಕಾಏಕಿಯಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಸವನ್ನ ತಂದು ಗ್ರಾಮೀಣ ಪ್ರದೇಶದಲ್ಲಿ ಘಟಕ ಸ್ಥಾಪನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಯಾಕಂತಂದ್ರೆ ಯಾವುದೇ ರೀತಿಯಾದಂತ ಈಗಾಗಲೇ ಕೂಡ ಏನಾದ್ರು ಹುಬ್ಬಳ್ಳಿ ಅಲ್ಲಿರುವಂತಹ ಅಂಚಟಕೆರೆ ಇರ್ಬೋದು, ಧಾರವಾಡದಲ್ಲಿರುವಂತಹ ಹೊಸಲಾಪುರದಲ್ಲೂ ಕೂಡ ಈಗಾಗಲೇ ಘಟಕಗಳು ಇದ್ದಾವೆ. ಆ ಘಟಕಗಳಿಂದ ಸ್ಥಳೀಯ ಜನರ ಆರೋಗ್ಯ ಇರ್ಬೋದು, ಜೊತೆಗೆ ಅಲ್ಲಿರುವಂತಹ ಸ್ಥಳೀಯ ಜನರು ಕೂಡ ಸಮಸ್ಯೆ ಆಗ್ತಾ ಇರೋದನ್ನ ಕಣ್ಣಾರೆ ಕಾಣ್ತಾ ಇದ್ದೇವೆ. ಈಗ ಗ್ರಾಮೀಣ ಪ್ರದೇಶಕ್ಕೆ ಈ ಘಟಕವನ್ನ ತಂದ್ರೆ ಇಲ್ಲಿರುವಂತಹ ಗ್ರಾಮೀಣ ಜನರ ನೆಮ್ಮದಿಯನ್ನ ಯಾಕೆ ಹಾಳು ಮಾಡ್ತಾ ಇದ್ದಾರೆ? ಒಂದ್ ಕಡೆ ಏನಂತಾರೆ ಕಲುಷಿತ ವಾತಾವರಣ ನಿರ್ಮಾಣ ಆಗುವುದು, ವಾಯು ಮಾಲಿನ್ಯ ಇರ್ಬೋದು, ಜಲಮಾಲಿನ್ಯ ಕೂಡ ಇಲ್ಲಿ ಏನು ಆಗತ್ತೆ. ಈ ಹಿನ್ನೆಲೆಯಲ್ಲೂ ಕೂಡ ಇರುವಂತಹ ಸ್ಥಳೀಯ ಗ್ರಾಮಸ್ಥರ ಆರೋಗ್ಯದ ಮೇಲೂ, ಮಕ್ಕಳಿರ್ಬೋದು, ವೃದ್ಧರ ಮೇಲೂ ಪರಿಣಾಮ ಬೀರುತ್ತೆ. ಈಗಾಗಲೇ ಕೂಡ ಘಟಕವನ್ನ ಕಾಮಗಾರಿಯ ಸ್ಥಗಿತ ಮಾಡಲಾಗಿದೆ. ಯಾಕಂತಂದ್ರೆ ಬೃಹತ್ ಪ್ರತಿಭಟನೆ ಮಾಡಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ತಾತ್ಕಾಲಿಕವಾಗಿ ಪ್ರತಿಭಟನೆ ಮಾಡಿರೋ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಕಾಮಗಾರಿ ಸ್ಥಾಪನೆ. ಈ ಹಿನ್ನೆಲೆಯಲ್ಲಿ ಕೂಡ ಇನ್ನಾದ್ರೂ ಕೂಡ ಏನಾದ್ರೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಈ ಘಟಕವನ್ನ ಸ್ಥಾಪನೆ ಮಾಡಬಾರದು ಎಂಬ ಎಚ್ಚರಿಕೆಯನ್ನ ನೀಡುವ ಮೂಲಕ ಗ್ರಾಮಸ್ಥರು ಕೂಡ ಪಟ್ಟು ಹಿಡಿದಿದ್ದಾರೆ. ಅಕಸ್ಮಾತ್ ಏಕಾಏಕಿ ಏನಾದ್ರೆ ಕಾಮಗಾರಿಯನ್ನ ಮುಂದುವರಿಸಿದ್ದೆ ಆದ್ರೆ ಪ್ರಾಣ ಕೊಡತಿ ಹೊರತು ಯಾವುದೇ ರೀತಿಯಾಗಿ ಘಟಕವನ್ನ ಮಾಡೋಕೆ ಬಿಡಲ್ಲ ಎಂಬುದು ಕೂಡ ಎಚ್ಚರಿಕೆಯನ್ನ ಗ್ರಾಮಸ್ಥರು ನೀಡಿದ್ದಾರೆ ಅಂತ ಹೇಳೋದು ಶರ್ಮಿತಾ. ಫಾಲೋ ಅಪ್ ಮಾಡೋ ಸುದ್ದಿ. ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಇವತ್ತು ಪ್ರಸಾರವಾದಂಥ 2 ಸುದ್ದಿಯ ಫಾಲೋ ಅಪ್ ಅನ್ನು News 18 ಮಾಡುತ್ತೆ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.